ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡುವೆನು. ವರದಿ ನಾಂ ತೆರಳಿಗೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳಿಗೆ ದ್ವಾರಕಾ ನಗರಕ್ಕೆ. ನನ್ನನ್ನೇ ನಿರಾಕರಿಸಿ ಮುಂದೆ ಒದಗಬಹುದಾದ ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕಾಗಿ ಕಪಟಿ ಕೃಷ್ಣನನ್ನ ಸಹಾಯವಾಗಿ ಪಡೆಯಲು ಆ ಅರ್ಜುನನನ್ನು ದ್ವಾರಕ್ಕೆ ಕಳಿಸಿರುವರಂತೆ. ನಾನಾರು ಅಷ್ಟೈಶ್ವರ್ಯ ಸಂಪನ್ನ ಚಲದಂಕ ಬಲ್ಲ ಈ ಕೌರವೇಶ್ವರ ಭೂಪಾಲಕನ ಎದುರಿನಲ್ಲಿ ಹೇಳಿ ಪಾಂಡವರ ಕೋಟಿ ಕುತಂತ್ರಗಳು ಧೂಳಿ ಅದಾಗಿರಲಿ. ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೀಗಲೇ ಆ ಅರ್ಜುನನಿಗಿಂತ ಮೊದಲೇ ದ್ವಾರಕೆಯನ್ನು ತಲುಪಿ ಆ ಕೃಷ್ಣನ ಸಹಾಯವನ್ನ ನಾನೇ ಪಡೆಯುತ್ತೇನೆ. ಒಂದು ವೇಳೆ ಆ ಕೃಷ್ಣನೇನಾದರೂ ನನ್ನ ಪಕ್ಷವನ್ನು ವಹಿಸಿದ್ದರೆ ಆ ಯಾದವ ಸೈನ್ಯ ನನ್ನ ವಶ. ಯೋಧವ ಸೈನ್ಯ ನನ್ನ ವಶ. ಯಾದವರಾಜನ ಸೈನ್ಯವು
ಕಾಪಾಡು ದೇವ. ಓಹೋ, ಪರಮಾತ್ಮನು ನಿದ್ರಿಸುವಂತಿದೆ. ಇರಲಿ, ವಾಸುದೇವನ ಸಾನ್ನಿಧ್ಯದಲ್ಲಿ ವಾಸಿಸುವ ನಾವುಗಳಲ್ಲವೇ ಸುಕೃತಶಾಲಿಗಳು. ಇರಲಿ, ಪರಮಾತ್ಮನ ಎಚ್ಚರಗೊಳ್ಳುವ ತನಕ ಈ ದ್ವಾರದಲ್ಲಿಯೇ ಕಾದಿರುವೆನು. ಏನಿ ಮಾಧವನ ಭವನ ಎಂತ ಅದ್ಭುತವಾಗಿ ಕಾಣುತ್ತಿರುವುದಲ್ಲ. ಮಾಧವನರ ಮನೆಗೆ ಸಾಟಿ ಮಾಧವನರ ಮನೆ ಹಲೋ ಶಾರ್ಪ್ ಮಾಡಿ. ಹಲೋ 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 ಏನಿ ಮಾಧವನ ಅದ್ಭುತವಾದ ಭವನ. ಏನಿ ಭವನದ ಶೃಂಗಾರ ವೈಭವ. ಇತ್ತ ನೋಡಿದರೆ ಒಂದಿನಿಂದಲೇ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ಇನ್ನು
ಈ ಭಾಗದಲ್ಲಿ ನೋಡಿದರೆ ಮುತ್ತುಗಳಿಂದಲೇ ರಚಿಸಲ್ಪಟ್ಟ ತಳಿರು ತೋರಣಗಳು. ಅಬ್ಬಾ, ಎತ್ತ ನೋಡಿದ ರಥ, ಎತ್ತ ನೋಡಿದ ರಥ ಚಿತ್ರ ವಿಚಿತ್ರಗಳಿಂದಲೇ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಅರಮನೆ. ಇವುಗಳನ್ನೆಲ್ಲ ನೋಡುತ್ತಿದ್ದರೆ ನನ್ನ ಮನದಲ್ಲಿ ಮೋಡಗಳೇ ಕರಗಿ ಈ ಧರೆಗೆ ಮಳೆಗರೆದಂತೆ ಭಾಸವಾಗುತ್ತಿರುವುದಲ್ಲ. ಎಂಥ ಅದ್ಭುತ, ಎಂಥ ಮನೋಹರವಾದ ದೃಶ್ಯಗಳು, ಎಷ್ಟೊಂದು ಶೋಭಾಯಮಾನ. ಶಿಲಾಬಾಲಕಿಯರು, ಶಿಲಾಬಾಲಕಿ ಇವರನ್ನು ನೋಡುತ್ತಿದ್ದರೆ ಎಷ್ಟೊಂದು ಸೌಂದರ್ಯವತಿಯರು ಕಾಣುತ್ತಿರುವರು. ಅದೇಕೋ ಏನು ಇವರ ಕಣ್ಣುಗಳು ನನ್ನನ್ನೇ ದೃಷ್ಟಿಸಿ ನೋಡುವಂತೆ ಭಾಸವಾಗುತ್ತಿರುವುದಲ್ಲ. ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಚಿತ್ತ ಬೀರಿದೊಡೆ ಚಾಂಚಲ್ಯವನ್ನೇ ಮೂಡಿಸುವಂತಹ ಈ ಶಿಲಾ ಬಾಲಕಿಯರು ಇವರುಗಳನ್ನ ನೋಡುತ್ತಿದ್ದರೆ, ಇವರ ಅಂದವನ್ನು ನೋಡುತ್ತಿದ್ದರೆ ಆ ಸೃಷ್ಟಿಕರ್ತನೇನಾದರೂ ತನ್ನಲ್ಲಿರುವ ಎಲ್ಲ ಸೃಷ್ಟಿಗಳನ್ನ ಎರಕವೊಯ್ದು ಈ ಶಿಲಾಪಾಲಕಿಯರನ್ನೇನಾದರೂ ನಿರ್ಮಿಸಿರಬಹುದೇ? ಇದ್ದರೂ ಇರಬಹುದು. ಶಿಲಾಪಾಲಕಿಯರ
ಭಾವ ಭಂಗಿಗಳನ್ನು ತೋರಿಸುತ್ತ ಓರೆ ನೋಟವನ್ನು ಬೀರುತ್ತಾ ಈ ಸಪ್ತ ಶರೀರವನ್ನೇ ಬಡಿದೆಚ್ಚರಿಸಿ ಅರಬೆತ್ತಲೆಯನ್ನೇ ತೋರುವ ಈ ಮಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿಯ ನಕ್ಷತ್ರದಂತೆ ಹೊಳೆಯುತ್ತಿರುವ ಈ ನಯನಗಳು ಸಂಪಿಗೆ ಎಸಳಿನಂತೆ ಕಂಗೊಳಿಸುತ್ತಿರುವ ಈ ನಾಸಿಕ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಬಳ್ಳಿಯಂತೆ ಬಳುಕುತ್ತಿರುವ ನಡುವು ಇವರ ಅಂದವನ್ನು ನೋಡುತ್ತಿದ್ದರೆ ಇವರ ಅಂದವನ್ನು ನೋಡುತ್ತಿದ್ದರೆ ನಾನೇ ಇವರನ್ನು ಒಂದು ಸಾರಿ ದಿಗದಪ್ಪಲೇ ಹಲೋ स्वागत हलो स्वागत स्वागत कुरुनंदना स्वागत कुरुनंदना स्वागत वैया दुर्योधना स्वागत वैया दुर्योधना स्वागत कुरुनंदना वंश कुल तिलक गौरवेश्वर हलो कोड सौंड गुरुवंश कुल तिलक गौरवेश्वर नवरत्न खचित सिंहासनाधीश्वर गुरुवंश कुल तिलक गौरवेश्वर नवरत्न खचित सिंहासनाधीश्वर अखिल साम्राज्य चक्रेश्वर अखिल साम्राज्य चक्रेश्वर रणरंग दीधीरा प्रचंड कौरव रणरंग दीधीरा प्रचंड कौरव स्वागत कुरुनंदना स्वागत वैया दुर्योधना स्वागत वैया दुर्योधना स्वागत कुरुनंदना कुरुनंदना ಇದೇನು ನನಗೇನು ಅತಿಭ್ರಮಣೆಯಾಗಿರುವುದೇ ಅಥವಾ ನಾನು ಇದುವರೆಗೂ ಈ ಮಾಧವನ ಭವನದಲ್ಲೆಲ್ಲ ಕಂಡಿದ್ದಲ್ಲ ಕನಸೆ ಇಲ್ಲ ಆಗಿದ್ದ ಮೇಲೆ
ಆಗಿದ್ದ ಮೇಲೆ ಅವನೇ ಆ ಕಬಡ್ಡಿ ಕೃಷ್ಣ, ಆ ಕೃಷ್ಣನ ಮಾಯಾಚಾಲನೆ ಸರಿ. ಆ ಎಲೆ ಹೇಳಬೋ ಕೃಷ್ಣ, ನಿನ್ನ ಮಾಯಾಗಾರದ ಶಯನಾಗಾರವನ್ನು ಕಂಡು ಬೆಚ್ಚಿ ಬೆರಗಾಗುವನ್ನಲ್ಲ ಈ ಛಲದಂಕಮಲ್ಲ. ನಾನಾರು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಾ ದೇವಿಯ ಕುವರ, ಖಂದೋರ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಅಷ್ಟೈಶ್ವರ್ಯ ಸಂಪನ್ನ ಛಲದಂಕಮಲ್ಲ ಈ ಕೌರವೇಶ್ವರ ಭೂಪಾಲಕನ ಭವನಕ್ಕಿಂತ ಈ ಮಾಧವನ ಭವನವು ಭವ್ಯವೋ, ರಮಣೀಯವೋ, ಶೋಭಾಯಮಾನವೋ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನು ನನ್ನ ದಾಯಾದಿಗಳ ಕಣ್ತಪ್ಪಿಸಿ ಈ ದ್ವಾರಕೆಗೆ ಮೊದಲೇ ಬಂದು ತಲುಪಿರುವೆನು. ಇನ್ನು ಮುಂದೆ ಹೋಗಿ ನೋಡುವೆನು ನನ್ನ ಸುದೈವ ಬಲ ಅದೇ ಹೇಗಿರುವುದೆಂದು. ಕೃಷ್ಣ, ಇದೇನಿದು? ಈ ಮಾಧವನ ಭವನದಲ್ಲಿ ಒಬ್ಬ ಸೇವಕನು ಕಾಣುತ್ತಿಲ್ಲವಲ್ಲ. ಓ ಸಾತಕಿ, ಸಾತಕಿ, ನಿನ್ನ ಕೃಷ್ಣನಲ್ಲಿ ಕುರುರಾಜ, ಪರಮಾತ್ಮನು ನಿದ್ರಿಸುವಂತೆ ತೋರುತ್ತಿದೆ. ಪರಮಾತ್ಮನ ಎಚ್ಚರವಾಗುವ ತನಕ ನಿಮಗೆ ಅನುಚಿತವಾದ ಪೀಠದಲ್ಲಿ ಮಂಡಿಸಿರಿ. ಏನು ಏನು ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ? ಓ ಕೃಷ್ಣ, ಮಾಧವ, ಮಧುಸೂದನ, ಪಾಪ ಕೃಷ್ಣನು ಇನ್ನು ನಿದ್ರಿಸುತ್ತಿರುವನು. ವಸಂತ ಕುಸುಮಾಗ್ರಣದ ಕುಸುಮಾಧರ ಗಂಧ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಈ ದ್ವಾರಕಾ ನಗರದ ಅರಸ ಈ ನನ್ನ ಗೋಪಾಲಕನು ಹಗಲಿನಲ್ಲಿ ನಿದ್ರಿಸುತ್ತಿರುವನೆಂದರೆ ಏನೋ ಕಾರಣ ಇರಬೇಕು. ವಿರಾಟ ನಗರದ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆಯನ್ನು ಮಾಡಿದ ಹಾಗೆ ತೋರುತ್ತಿದೆ. ಇವನೆಂತ ಸುಖ ಪುರುಷನಯ್ಯ, ತನ್ನ ರಾಜ್ಯಾದಿ ಸಕಲ ಐಶ್ವರ್ಯವನ್ನೆಲ್ಲ ಅಣ್ಣನಾದ ಬಲಭದ್ರದೇವನಿಗೆ ವಹಿಸಿ ತಾನು ಮಾತ್ರ ಈ ತಲ್ಪದ ಮೇಲೆ ತಲೀನನಾಗಿರುವನಲ್ಲ. ಕೃಷ್ಣ, ನಿದ್ರಿಸುತ್ತಿರುವೆಯಾ? ಚೆನ್ನಾಗಿ ನಿದ್ರಿಸು. ಸಾತ್ವಿಕಿ, ಈ ಕೃಷ್ಣನು ನಿದ್ರಿಸುತ್ತಿರುವನು ಅಥವಾ ನಿದ್ರೆ ಬಂದ ಹಾಗೆ ನಟಿಸುತ್ತಿರುವನು? ನನಗೂ ಹಾಗೆಯೇ ತೋರುತ್ತಿದೆ. ಏನು ಎಲ್ಲ ಕಪಟಿ!
ಇಲ್ಲ ಇಲ್ಲ, ಇಂಥ ಸಮಯದಲ್ಲಿ ನಾನು ಬಹು ಜಾಗೃತರಾಗಿಯೇ ಇರಬೇಕು. ಏಕೆಂದರೆ ನಾನು ಬಂದಿರುವುದು ಈ ಕೃಷ್ಣನ ಸಹಾಯವನ್ನು ಬೇಡಲು. ಸಾತಕಿ, ಕುರುರಾಜ, ನಿನ್ನಲ್ಲಿ ನನ್ನದೊಂದು ಮಾತಿದೆ. ಏನದು ಕುರುರಾಜ? ಸಾತಕಿ, ಪ್ರಳಯಾಗ್ನಿ ಜ್ವಾಲೆಯಂತೆ, ಮಾರ್ಗರಿಗೆ ಬರುತ್ತಿರುವ ಪ್ರಳಯಾಗ್ನಿ ಜ್ವಾಲೆಯಂತೆ ಪಾಂಡವರಿಗೂ ನಮಗೂ ಭೀಕರ ಯುದ್ಧ ಸನಿಹಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ರಾಜೇಂದ್ರ, ಇದಕ್ಕೆ ಈಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಅಂದರೆ ಕೃಷ್ಣನು ನನ್ನ ಪಕ್ಷವನ್ನು ಸೇರಿದರೆ ಯಾದವ ಸೈನ್ಯ ನನ್ನ ವಶ. ಸಾತಕಿ, ಈ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯ ನನ್ನದಾಗುವುದು ತಾನೆ. ಸೇರಿದಂತೆ ಸರಿ, ಅನುಮಾನವೇಕೆ? ಬಲೆ ಫಳೆ ಬಲೆ ಸಾತಕಿ, ಬಹಳ ಚೆನ್ನಾಗಿ ಸಾತಕಿ. ಸಾತಕಿ, ಈ ಕೃಷ್ಣನು ಎಚ್ಚರವಾಗುವ ತನಕ ನಾನು ಇಲ್ಲೇ ಕಾದು ಕುಳಿತಿದ್ದು. ಎಚ್ಚರವಾದ ಬಳಿಕ ನಾನು ಬಂದ ಕಾರ್ಯವನ್ನ ಸಾಗಿಸಿಕೊಂಡೇ ಮಾಡುವೆನು. ನಾನಾರು ಆರ್ತಜನ ಪರಿಪಾಲಕ, ಆರ್ತಜನ ಮಲ್ಲರ ಮಲ್ಲ, ಚಲದಂಕ ಮಲ್ಲ, ಈ ಕೌರವೇಶ್ವರ ಭೂಪಾಲಕನು ಅದು ನಾನು. ಈ ಗೋಪಾಲಕನ ಪದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ.